ಪ್ರತಿದಿನವೂ ಕೂಡ ಶುಭ ದಿನವೇ. ಈ ದಿನ ಶುಭ ದಿನ, ಈ ವಾರ ಶುಭವಾರ, ಈ ನಕ್ಷತ್ರ ಶುಭ ನಕ್ಷತ್ರ ಅಂತ ಅದಕ್ಕೆ ದಾಸರು ಕೊಂಡಾಡಿತು. ಹಾಗಾದ್ರೆ ಮೊದಲನೇದಾಗಿ ಈ ದಿನದಲ್ಲಿ ಅತಿಥಿಗಳನ್ನು ಬರಮಾಡಿಕೊಂಡು ಪಂಚಾಂಗದ ವಿಚಾರಗಳನ್ನು ತಿಳಿಸಿಕೊಳ್ಳೋಣ. ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿ, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಜೊತೆಗೆ ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ರೀಡರ್ ಆದಂಥ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ ಮೇಡಮ್. ಮೊದಲನೇದಾಗಿ ಈ ಶುಭ ದಿನದ ಪಂಚಾಂಗ ಹೇಗಿದೆ? ಪಂಚಾಂಗದ ವಿಚಾರವನ್ನು ನೋಡೋದಾದ್ರೆ ಇವತ್ತು 14ನೇ ತಾರೀಕು ಮಂಗಳವಾರ. ಇವತ್ತಿರುವಂತಹ ತಿಥಿ ಅಮಾವಾಸ್ಯೆ ತಿಥಿ. 3 ಗಂಟೆವರೆಗೂ ಅಮಾವಾಸ್ಯೆ ಇರುವಂಥದ್ದು. ನಕ್ಷತ್ರ ಬಂದು ಪುನರ್ವಸು ನಕ್ಷತ್ರ. ನಾಳೆಯ ದಿನ ಅಂದರೆ ಮಧ್ಯರಾತ್ರಿ, ಇವತ್ತು ಮಧ್ಯರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಪುನರ್ವಸು ನಕ್ಷತ್ರ ಇರುತ್ತೆ. ಹಾಗೆಯೇ ಕರ್ಣ ಬಂದು ನಾಗಕರ್ಣ ಅಂತ ಹೇಳ್ತೀವಿ. ಯೋಗ ಬಂದು ವ್ಯಗತ ಯೋಗ ಅನ್ನುವಂಥ ಯೋಗ ಇರುವಂತಹ ದಿನ ಇವತ್ತು ಅಂತ ಹೇಳಬಹುದು. ಇನ್ನು ಇವತ್ತು ಜ್ಯೇಷ್ಠ ಮಾಸದ ಕೊನೆಯ ದಿನ, ಅಮಾವಾಸ್ಯೆ ಆಗಿರೋದ್ರಿಂದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಕೊನೆಯ ದಿನ ಅಮಾವಾಸ್ಯೆ ಬರುತ್ತೆ ಅಂತ. ಓಕೆ ಇದಿಷ್ಟು ಇವತ್ತು ಈ ದಿನದ ಪಂಚಾಂಗದ ವಿಚಾರ. ಹಾಗಾಗಿ ಇನ್ನು ರಾಶಿಗಳ ಬಗ್ಗೆ ಬರೋದಾದ್ರೆ, ವೀಕ್ಷಕರು ರಾಶಿಗಳ ಅವರವರ ರಾಶಿಗಳ ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಹೇಗಿದೆ ಇವತ್ತಿನ ಶುಭಾಶುಭ ಫಲಗಳು, ಜೊತೆಗೆ ಒಂದು ಸಣ್ಣದಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅಂದ್ರೆ ಯಾವ ರಾಶಿಯವರಿಗೆ ಏನೇನು ಪರಿಹಾರಗಳನ್ನು ಸೂಚಿಸ್ತಿದ್ದೀರಿ? ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಏನಿದೆ ಆ ಸಾಮರ್ಥ್ಯ ಎಲ್ಲರನ್ನೂ ಆಕರ್ಷಿಸುತ್ತೆ ಅಂತ ಹೇಳ್ಬೋದು, ಗಮನ ಸೆಳೆಯುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವುದೋ ಒಂದು ಡಿಸಿಷನ್ ತಗೋತೀರಾ, ಅದನ್ನು ತುಂಬ ಜನ ಅಪ್ರಿಷಿಯೇಟ್ ಮಾಡುವಂಥ ಕೆಲಸ ಆಗಿರುತ್ತೆ ಅಂತ. ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಬೀಳುತ್ತೆ. ಯಶಸ್ವಿಯಾಗಿ ಅದನ್ನು ನಿರ್ವಹಿಸುವಂಥ ಅವಕಾಶ ನಿಮಗೆ ಸಿಗುತ್ತೆ ಅಂಥೇಳಿ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಬಾಕಿ ಯಾರಿಗಾದರೂ ಕೊಟ್ಟು ಅದು ತುಂಬ ದಿನದಿಂದ ಬರ್ತಾ ಇಲ್ಲ ಅಂದರೆ ಅದನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ ವಸೂಲಾಗುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದವರ ಜೊತೆಗೆ ಮುಕ್ತವಾಗಿ ಮಾತಾಡೋದ್ರಿಂದ ತಪ್ಪು ಕಲ್ಪನೆಗಳು ದೂರ ಆಗ್ತವೆ. ಏನಾದರೂ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ಸ್ ಇದೆ, ಸರಿಯಾಗಿ ಬಗೆಹರಿತಿಲ್ಲ ಅಂದರೆ ಇವತ್ತು ಅದನ್ನು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದ್ರಿಂದ ಆ ತಪ್ಪು ಕಲ್ಪನೆಗಳು ದೂರ ಆಗ್ತವೆ ಅಂತ ಹೇಳ್ಬಹುದು. ಇನ್ನು ಸಂಜೆ ಸಮಯದಲ್ಲಿ ದೇವರ ದರ್ಶನ ಅಥವಾ ಪ್ರಾರ್ಥನೆ ಏನು ಇದೆ ಮಾಡ್ತೀವಿ, ಅದು ನಮಗೆ ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ. ಹಾಗಾದರೆ ಮೇಷರಾಶಿಯವರು ಯಾವ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇವತ್ತು ಮಂಗಳವಾರ ಕೂಡ ಆಗಿರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ತುಂಬ ಇಲ್ಲಿ ಶ್ರೇಷ್ಠ ಅಂತ ಹೇಳ್ಬೋದು. ಓಕೆ, ಮೇಷರಾಶಿಯವರಿಗೆ ಒಟ್ಟಾರೆ ಒಳ್ಳೆಯ ಶುಭ ಫಲಗಳಿದೆ, ಸುಬ್ರಹ್ಮಣ್ಯನ ಆರಾಧನೆ ಒಳಿತು ಮಾಡುತ್ತೆ ಅಂತ. ಮುಂದಿನ ರಾಶಿಗೆ ಬಂದರೆ ವೃಷಭ ರಾಶಿಯವರಿಗೆ ಹೇಗಿದೆ ಈ ದಿನ? ಇವತ್ತು ನಿಮಗೆ ತಾಳ್ಮೆ ತುಂಬ ಬೇಕಾಗುತ್ತೆ. ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದರಲ್ಲೂ ಯಾವುದೇ ಕೆಲಸ ಮಾಡ್ತಾ ಇದ್ರೂ ತಾಳ್ಮೆಯನ್ನು ನೀವು ಇಟ್ಕೊಂಡು ಇವತ್ತು ಮುಂದೆ ಹೋಗಬೇಕಾಗತ್ತೆ. ಅದರಿಂದ ಉತ್ತಮವಾದಂಥ ಫಲ ಸಿಗುತ್ತೆ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರ ಒಂದು ಸಂಪರ್ಕ ನಿಮಗೆ ಆಗೋದಕ್ಕೆ ಅವಕಾಶ ಇರುತ್ತೆ. ಲಾಭದ ಸೂಚನೆಗಳು ಖಂಡಿತ ಸಿಗ್ತಾ ಇವೆ ಅಂತ. ನಿಮ್ಮ ಅನುಭವದಿಂದ ಇತರರು ನಿಮ್ಮನ್ನು ಗೌರವಿಸೋ ರೀತಿ ಆಗತ್ತೆ ಅಂತ ಹೇಳ್ಬೋದು. ಅನಗತ್ಯವಾದಂತಹ ಖರ್ಚನ್ನು ನಿಯಂತ್ರಿಸೋದು ಇವತ್ತು ತುಂಬ ಮುಖ್ಯ ಆಗತ್ತೆ. ಆರ್ಥಿಕ ಸ್ಥಿರತೆ ಹೆಚ್ಚಾಗೋದಕ್ಕೆ ಸಾಧ್ಯ ಇರುವಂತಹ ದಿನ ಅಂತ ಹೇಳ್ಬೋದು. ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ನೀರು ಕುಡಿತಾ ಇವತ್ತಿನ ದಿನ ನೀವು ಹೆಚ್ಚು ನೀರನ್ನು ಕುಡಿಬೇಕಾಗತ್ತೆ. ಇಲ್ಲ ಅಂದರೆ ದಿನದ ಅಂತ್ಯದಲ್ಲಿ ಸ್ವಲ್ಪ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯ ಇರುತ್ತೆ ಅಂತ ಹೇಳ್ಬೋದು. ಓಕೆ, ವೃಷಭ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು. ಮತ್ತು ಮಳೆಗಾಲ ಆರಂಭವಾಗಿರೋದ್ರಿಂದ ಹೆಚ್ಚು ಬಾಡಿಗೆ ನೀರು ತಗೊಳ್ಳುವಂಥ ಒಂದು ವಿಧಾನವನ್ನೇ ಮರೆತು ಬಿಡ್ತೀವಿ ನಾವು. ಎಷ್ಟೋ ಸತಿ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರಷ್ಟೇ ಇಲ್ಲದೆ ನಮ್ಮ ವೀಕ್ಷಕರೆಲ್ಲರೂ ಕೂಡ ಗಮನಿಸಬೇಕು ಅನ್ನುವಂಥದ್ದು. ಮುಂದಿನ ರಾಶಿಗೆ ಬಂದರೆ ಮಿಥುನ ರಾಶಿಗೆ ಹೇಗಿದೆ ಈ ದಿನ? ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ ಮಾತು, ನೀವು ಯಾರೋ ಒಬ್ಬರ ಜೊತೆ ಮಾತಾಡ್ತೀರಾ, ಅದು ಬೇರೆಯವರಿಗೆ ಇನ್ಸ್ಪೈರಿಂಗ್ ಆಗಿರುತ್ತೆ, ಒಂದು ಪ್ರೇರಣೆ ಆಗಬೇಕು ಅಂತ ಹೇಳ್ತೀವಿ. ಆ ಥರದ ಮಾತುಗಳು ನೀವು ಇವತ್ತು ಆಡೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದಲ್ಲಿ ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಅವಕಾಶ ಇದೆ. ಅನುಕೂಲಕರವಾದಂತಹ ದಿನ ಇವತ್ತು ಅಂತ ಹೇಳಬಹುದು. ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ತುಂಬ ಒಳ್ಳೆಯ ದಿನ. ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೊಂದಿಗೆ ಸಂತಸದ ಭೇಟಿ ಆಗೋದಕ್ಕೆ ಕೂಡ ಸಾಧ್ಯತೆ
ಸಾಧ್ಯತೆಗಳಿರುತ್ತೆ. ದಿನದ ಅಂತ್ಯದಲ್ಲಿ ನೆಮ್ಮದಿ ಮತ್ತು ತೃಪ್ತಿಯ ಭಾವನೆ ಇರುತ್ತೆ ಇವತ್ತು ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. ಫೈನಲಿ ನಮ್ಗೇನು ಬೇಕಾಗಿರೋದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ನೆಮ್ಮದಿಯಾಗಿದ್ದೀವಪ್ಪ ಅನ್ಸ್ಕೊಳ್ಬೇಕು, ಆ ಥರದ ಒಂದು ದಿನ ಇವತ್ತು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಮಾತ್ರ ಇವತ್ತು ಕಲಿಯುವ ಆಸಕ್ತಿಯನ್ನು ನೀವು ಎಷ್ಟು ವಹಿಸ್ತೀರೋ ಅಷ್ಟು ನಿಮಗೆ ಇನ್ನೂ ಹೆಚ್ಚು ಕಲಿಯೋದಕ್ಕೆ ಅವಕಾಶ ಆಗುತ್ತೆ ಅಂತ. ಓಕೆ ಓಕೆ, ಒಟ್ಟಾರೆ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಿದೆ ಇವತ್ತು. ಇದೆ. ಓಕೆ, ಮುಂದಿನ ರಾಶಿಗೆ ಕಟಕ ರಾಶಿಗೆ ಬಂದ್ರೆ ಹೇಗಿರುತ್ತೆ ಕಟಕ ರಾಶಿಯವರಿಗೆ? ನೀವು ಕುಟುಂಬದ ಒಂದು ಹಿತಕ್ಕಾಗಿ ಕೆಲವು ನಿರ್ಧಾರಗಳನ್ನು ತಗೋತೀರಾ, ಅದು ಯಶಸ್ವಿಯಾಗಿ ಮುಂದುವರಿಯುತ್ತೆ ಅಂತ ಹೇಳಬಹುದು. ಕೆಲಸದ ಒತ್ತಡ ಹೆಚ್ಚಾಗಿದ್ರೂ ಕೂಡ ಅದನ್ನು ಸಮರ್ಥವಾಗಿ ನಿರ್ವಹಿಸ್ತೀರಾ. ಇವತ್ತು ನಿಮ್ಮ ಮನೋಬಲ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳಬಹುದು. ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರಿಕೆಯ ನಡೆ ನಿಮಗೆ ಅನುಕೂಲಕರವಾಗಿರುತ್ತೆ. ಅಂದರೆ ಖರ್ಚು ಮಾಡಬೇಕಾದ್ರೆ ಅಥವಾ ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಒಂದು ಎಚ್ಚರಿಕೆಯಿಂದ ಹಣವನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ಅಂತ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಬರೋದಕ್ಕೆ ಸಾಧ್ಯತೆಗಳಿರುತ್ತೆ. ಮನಸ್ಸಿನ ಶಾಂತಿಗಾಗಿ ಚಂದ್ರನ ಧ್ಯಾನ ಅಥವಾ ಶಿವನ ಸ್ಮರಣೆಯನ್ನು ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು, ಶಿವನ ಜೊತೆಗೆ ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಹೇಳಬೇಕು. ಈ ಯಾರು ಚಂದ್ರನನ್ನು ಧ್ಯಾನ ಮಾಡಿ ಚಂದ್ರನಿಗೆ ಸಂಬಂಧಿಸಿದಂತಹ ತೊಂದರೆ ಇದೆ ಅಂತ ಹೇಳ್ತೀವೋ ಅವರು ಕೃಷ್ಣನ ಆರಾಧನೆಯನ್ನು ಕೂಡ ಮಾಡಬೇಕಾಗತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಕೃಷ್ಣಾಷ್ಟಮಿಯ ದಿನ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತೀವಿ ಅಂತೇಳಿ. ಹಾಗಾಗಿ ಚಂದ್ರನಿಗೆ ತೃಪ್ತಿ ಆಗಬೇಕು ಅಂತಂದರೆ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದರೆ ನೀವು ಕೃಷ್ಣನ ಪೂಜೆಯನ್ನು ಮಾಡಬೇಕಾಗತ್ತೆ ಅಂತ. ನಿಯಾಮಕ ಶಿವ ಆದರೂ ಕೂಡ ನಾವು ಕೃಷ್ಣನನ್ನು ಆರಾಧನೆ ಮಾಡೋದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಓಕೆ, ಹಾಗಾದ್ರೆ ಚಂದ್ರನ ಒಂದು ಪೂಜೆಯನ್ನ ಮಾಡಬೇಕು, ಕೃಷ್ಣನ ಪೂಜೆಯನ್ನ ಮುಖ್ಯವಾಗಿ ಮಾಡಬೇಕು ಅನ್ನುವಂಥದ್ದು. ಮುಂದಿನ ರಾಶಿಗೆ ಬಂದ್ರೆ ಸಿಂಹರಾಶಿ ಹೇಗಿದೆ ಸಿಂಹರಾಶಿಯವರಿಗೆ? ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರುವಂತಹ ದಿನ, ಯಶಸ್ಸಿಗೆ ಅದೇ ಮೂಲ ಕಾರಣ ಆಗುತ್ತೆ. ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯುವಂತಹ ಮಾತುಕತೆ ಅನುಕೂಲಕರವಾದಂತಹ ಒಂದು ಟ್ವಿಸ್ಟ್ ತಿರುವನ್ನು ತೆಗೆದುಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಹೆಚ್ಚಿನ ಗೌರವ ದೊರೆಯುತ್ತೆ. ಏನೋ ಒಂದು ಸಜೆಸ್ಟ್ ಮಾಡ್ತೀರಾ, ಅದಕ್ಕೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಒಂದು ಗೌರವ ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಮತ್ತೊಮ್ಮೆ ಪರಿಶೀಲಿಸಬೇಕಾಗತ್ತೆ. ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ತುಂಬ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಸಂಜೆಯ ಸಮಯದಲ್ಲಿ ಶುಭ ಸುದ್ದಿ ಒಂದು ಬರೋದಕ್ಕೆ ಸಾಧ್ಯತೆ ಇರುತ್ತೆ, ಅದರಿಂದ ಮನಸ್ಸಿಗೆ ಸಂತೋಷ ಆಗಬಹುದು ಅನ್ನುವಂಥದ್ದು. ಓಕೆ, ಸಿಂಹರಾಶಿಯವರಿಗೂ ಕೂಡ ಕುಟುಂಬದ ಸೌಖ್ಯವಿದೆ ಇವತ್ತು. ಸೌಖ್ಯ. ಮುಂದಿನ ರಾಶಿಗೆ ಬಂದ್ರೆ ಕನ್ಯಾ ರಾಶಿ ಹೇಗಿದೆ ಕನ್ಯಾ ರಾಶಿಯವರಿಗೆ? ಕನ್ಯಾ ರಾಶಿಯವರಿಗೆ ಸೂಕ್ಷ್ಮವಾಗಿ ಮಾತಾಡಿ ಯೋಜನೆಗಳನ್ನು ಮಾಡಬೇಕಾಗತ್ತೆ. ಅಂದರೆ ಪ್ಲ್ಯಾನ್ ಮಾಡಬೇಕಾಗುತ್ತೆ, ತುಂಬ ಮೈನ್ಯೂಟಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಅದರಿಂದ ನಿರೀಕ್ಷೆಗಿಂತ ಉತ್ತಮವಾದಂತಹ ಫಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸದ ವೇಗ ಹೆಚ್ಚಾಗೋದಕ್ಕೆ ಅವಕಾಶ ಇರುವಂಥ ದಿನ. ಆರೋಗ್ಯದಲ್ಲಿ ಸಣ್ಣ ಸುಧಾರಣೆ ಕಂಡು ಬರೋದಕ್ಕೆ, ಏನಾದರೂ ಆರೋಗ್ಯದ ಸಮಸ್ಯೆ ಇದೆ ಅಂದರೂ ಕೂಡ ಅದರಲ್ಲಿ ಸಣ್ಣ ಸುಧಾರಣೆ ಆಗೋದಕ್ಕೆ ಅವಕಾಶ ಇದೆ. ಮನೆಯಲ್ಲಿ ಶುಭ ವಾತಾವರಣ, ನಿಮ್ಮ ಮನಸ್ಸಿಗೂ ಕೂಡ ಉಲ್ಲಾಸ ಇರುವಂಥ ದಿನ ಅಂತ ಹೇಳ್ಬೋದು. ಹಳೆಯ ಸ್ನೇಹಿತರ ಸಂಪರ್ಕ ಮತ್ತು ಸ್ನೇಹಿತರೊಂದಿಗೆ ವಾಪಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಸಂಪರ್ಕ ಬೆಳೆಯುವ ಪುನಃ ಸಂಪರ್ಕ ಬೆಳೆಯುವಂತಹ ಅವಕಾಶ ಇವತ್ತು ಇರುವಂತಹ ದಿನ ಕನ್ಯಾ ರಾಶಿಯವರಿಗೆ. ಓಕೆ ಓಕೆ, ಕನ್ಯಾ ರಾಶಿಯವರಿಗೂ ಕೂಡ ಸಾಕಷ್ಟು ಶುಭ ಫಲಗಳಿದೆ, ಜೊತೆಗೆ ಮಿತ್ರರ ಭೇಟಿ ಕೂಡ ಇವತ್ತು ಇರುವಂಥದ್ದು. ಇನ್ನು ತುಲಾರಾಶಿಗೆ ಬಂದ್ರೆ ಹೇಗಿರುತ್ತೆ ತುಲಾರಾಶಿಯವರಿಗೆ? ತುಲಾರಾಶಿಯವ್ರನ್ನ ನಾವು ವಿಚಾರವನ್ನು ನೋಡಬೇಕು ಅಂದರೆ, ಇವತ್ತು ಹೊಸ ಅವಕಾಶಗಳನ್ನು ಏನಾದರೂ ಬಂದಿದೆ ನಿಮಗೆ ಆಪರ್ಚುನಿಟೀಸ್ ಅಂದರೆ ಅದನ್ನು ತಗೊಳ್ಳೋದಕ್ಕೆ ಯಾವತ್ತೂ ಹಿಂಜರಿಬೇಡಿ. ಅದು ಭವಿಷ್ಯಕ್ಕೆ ತುಂಬ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮತೋಲನದ ಅಗತ್ಯ ಇರುತ್ತೆ. ಇವತ್ತು ಬಂತು ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡೋದು, ನಾಳೆ ಇಲ್ಲ ಅಂತ ತುಂಬ ಅಳ್ತಾ ಕೂತ್ಕೊಳ್ಳೋದು ಇದಲ್ಲ. ತುಂಬ ಬ್ಯಾಲೆನ್ಸ್ಡ್ ಆಗಿ ಇರಬೇಕಾಗತ್ತೆ. ದಾಂಪತ್ಯದಲ್ಲಿ ಪರಸ್ಪರ ವಿಶ್ವಾಸ ಮತ್ತಷ್ಟು ಗಟ್ಟಿ ಆಗೋದಕ್ಕೆ ಚಾನ್ಸಸ್ ಇರುವಂಥ ದಿನ. ಉದ್ಯೋಗ ನಿಮ್ಮ ಕಾರ್ಯವೈಖರಿ ಏನಿದೆ ಅದು ಪ್ರಶಂಸೆಗೆ ಪಾತ್ರ ಆಗುವಂತಹ ದಿನ. ಲಕ್ಷ್ಮೀ ದೇವಿಯ ಆರಾಧನೆಯಿಂದ ಇನ್ನೂ ಹೆಚ್ಚು ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುವಂತಹ ದಿನ. ಓಕೆ, ಒಟ್ಟಾರೆ ಮಂಗಳವಾರ ತುಲಾರಾಶಿಯವರು ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ. ಮೇಡಮ್, ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಬಂದ್ರೆ ಹೇಗಿದೆ ಇವತ್ತಿನ ಭವಿಷ್ಯ? ವೃಶ್ಚಿಕ ರಾಶಿಯವರಿಗೆ ಕಠಿಣ, ಇದು ಮಾಡೋದಕ್ಕೆ ಆಗೋದಿಲ್ಲಪ್ಪ ಅನ್ನುವಂತಹ ಕೆಲಸ ಕೂಡ ನಿಮ್ಮ ಆತ್ಮಸ್ಥೈರ್ಯದಿಂದ ಸುಲಭವಾಗಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದದ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಸುಲಭವಾಗಿ ಸ್ಥೈರ್ಯದಿಂದ ಕಠಿಣ ಅನಿಸುವಂಥ ಕೆಲಸಗಳನ್ನು ಕೂಡ ನೀವು ಮಾಡ್ತೀರಾ. ಕುಟುಂಬದವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ಅವಕಾಶ ಇರುತ್ತೆ. ವಾಹನ ಚಾಲನೆ ಮಾಡುವಾಗ ಮಾತ್ರ ತುಂಬ ಜಾಗರೂಕತೆಯಿಂದ ಮಾಡಬೇಕಾಗಿರುವಂಥ ದಿನ ಇವತ್ತು. ದಿನದ ಕೊನೆಯಲ್ಲಿ ನೆಮ್ಮದಿ ಮತ್ತು ಒಳ್ಳೆಯ ಫಲ ಸಿಗುವ
ಹೋಗುವಂಥ ದಿನ. ಆದರೆ ವೆಹಿಕಲ್ ರೈಡ್ ಮಾಡಬೇಕಾದ್ರೆ ಅದರಲ್ಲೂ ಈ ಡ್ರೈವರ್ಗಳು ಇವತ್ತು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಅಂತ. ಓಕೆ. ಸ್ವಲ್ಪ ವಾಹನದಲ್ಲಿ ಪ್ರಯಾಣದಲ್ಲಿ ಎಚ್ಚರಿಕೆಯ ಅಗತ್ಯ ಇರುತ್ತೆ. ಅಷ್ಟೇ ಅಲ್ಲ, ಆ ವಾಹನವನ್ನು ನೀವು ಓಡಿಸ್ತಿದ್ದೀರಾ ಅಂತ ಅಂದರೆ ಇವತ್ತು ಎದ್ದ ತಕ್ಷಣ ಹನುಮಂತನನ್ನ ಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋದು ತುಂಬ ಮುಖ್ಯ. ಓಕೆ ಓಕೆ. ವೃಶ್ಚಿಕ ರಾಶಿಯವರಿಗೆ ಹನುಮಂತ ದೇವರ ಸ್ಮರಣೆ ಮುಖ್ಯ ಇವತ್ತು ಅನ್ನುವಂಥದ್ದು. ಮುಂದಿನ ರಾಶಿಗೆ ಧನುರಾಶಿಗೆ ಬಂದರೆ ಹೇಗಿದೆ ಧನುರಾಶಿಯವರಿಗೆ? ಧನುರಾಶಿಯವರ ವಿಚಾರಕ್ಕೆ ಬಂದಾಗ ದೂರದ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಯೋಜನೆ ರೂಪುಗೊಳ್ಳುವ ಸಾಧ್ಯತೆ ಇರುತ್ತೆ. ಅಂದರೆ ಒಂದು ಪ್ಲ್ಯಾನ್ ಮಾಡ್ತೀರಾ ಅಂತ, ಎಲ್ಲೋ ಔಟಿಂಗ್ ಹೋಗಬೇಕು ಅಂತನೋ ದೂರದ ಟ್ರಿಪ್ ಹೋಗಬೇಕು ಅಂತನೋ ಪ್ಲ್ಯಾನ್ ಮಾಡಿರ್ತೀರಾ, ಅದನ್ನು ಫುಲ್ ಫ್ಲೆಡ್ಜ್ಡ್ ಆಗಿ ಒಂದು ರೂಪಕ್ಕೆ ತಂದುಕೊಳ್ಳುವಂಥದ್ದು ಅಂತ. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ಉತ್ತಮವಾದಂತಹ ಅವಕಾಶ ಸಿಗಬಹುದಾದಂತಹ ದಿನ ಇವತ್ತು ಅಂತ ಹೇಳ್ಬೋದು. ಆರ್ಥಿಕವಾಗಿ ಹೊಸ ಆದಾಯದ ಮಾರ್ಗದ ಬಗ್ಗೆ ಒಂದು ಚಿಂತನೆ, ಅಂದರೆ ಇದು ಒಂದೇ ಮಾರ್ಗ ಸಾಕಾಗ್ತಾ ಇಲ್ಲ ನನಗೆ, ಬೇರೆ ಇನ್ನೊಂದು ರೂಪದಲ್ಲೂ ಕೂಡ ನಾನು ದುಡಿಬೇಕು ಅಂತ ನೀವೇನಾದರೂ ಅನ್ಕೋತಾ ಇದ್ರೆ ಅದಕ್ಕೊಂದು ಒಳ್ಳೆ ಪ್ಲ್ಯಾನ್ನ ಮಾಡಿಕೊಂಡ್ರೆ ಖಂಡಿತ ಇದು ಆದಾಯದ ಇನ್ನೊಂದು ಮಾರ್ಗ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮಕ್ಕಳೊಂದಿಗೆ ಕಳೆಯುವ ಸಮಯ ಸಂತೋಷವನ್ನು ತರೋದಕ್ಕೆ ಸಾಧ್ಯತೆ ಇರುತ್ತೆ. ಗುರು ಸ್ಮರಣೆ ಈ ದಿನವನ್ನು ಇನ್ನೂ ಹೆಚ್ಚು ಮಂಗಳಕರವಾಗಿ ಮಾಡಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಗುರುಗಳ ಆರಾಧನೆಯನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚು ಶುಭ ಫಲಗಳನ್ನು ಅವರು ಪಡ್ಕೊಳ್ಬಹುದು. ಓಕೆ ಓಕೆ. ಧನುರಾಶಿಯವರಿಗೆ ಗುರುವಿನ ಅನುಗ್ರಹ ಈ ದಿನ ಬೇಕು ಅನ್ನುವಂಥದ್ದು. ಮುಂದಿನ ರಾಶಿಗೆ ಬಂದರೆ ಮಕರ ರಾಶಿ ಹೇಗಿದೆ ಮಕರ ರಾಶಿಯವರಿಗೆ? ಮಕರ ರಾಶಿಯವರಿಗೆ ನಿಮ್ಮ ಶಿಸ್ತು ಮತ್ತು ಸಮಯ ಪಾಲನೆ ಅಂತ ಏನು ಹೇಳ್ತೀವಿ, ಇದು ನಿಮ್ಮ ಯಶಸ್ಸಿಗೆ ಕಾರಣ ಆಗೋದಕ್ಕೆ ಅವಕಾಶ ಇರುತ್ತೆ. ಬಾಕಿ ಉಳಿದಂತಹ ಕಾರ್ಯಗಳು ಪೂರ್ಣಗೊಳ್ತವೆ. ಆ ಪೂರ್ಣಗೊಂಡಂತಹ ಕೆಲಸಗಳೇನಿವೆ ಅವು ನಿಮಗೆ ತೃಪ್ತಿಯನ್ನು ತಂದುಕೊಡುತ್ತೆ ಅಂತ ಹೇಳಿಬಿಟ್ಟು, ಕುಟುಂಬದಲ್ಲಿ ಸಂತಸದ ವಾತಾವರಣ, ಹಾಗೆಯೇ ಹೂಡಿಕೆ ಅಥವಾ ಖರೀದಿ ಈ ವಿಚಾರದ ಬಗ್ಗೆ ಆತುರದ ನಿರ್ಧಾರ ಬೇಡ. ಸಂಜೆ ವೇಳೆಗೆ ನಿಮ್ಮ ಮನಸ್ಸಿಗೆ ಇಷ್ಟವಾದ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಅವಕಾಶ ಸಿಗುತ್ತೆ. ಅಂದರೆ ನಿಮ್ಗೆ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಯಾಕೋ ಮುಂದಕ್ಕೆ ಹೋಗ್ತಾ ಇರುತ್ತೆ. ಯಾರನ್ನೋ ಒಬ್ಬರನ್ನ ಮೀಟ್ ಮಾಡೋದಿರ್ಬೋದು ಅಥವಾ ಒಂದು ಪ್ಲ್ಯಾನ್ ಮಾಡೋದಿರ್ಬೋದು, ಈ ಥರದ್ದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ದಿನ. ಆ ಥರದ ಒಂದು ಟೈಮ್ ಬಂದಿದೆ ಈಗ ಅಂತ ಹೇಳ್ಬೋದು. ಓಕೆ. ಪ್ಲಾನಿಂಗಿಗೆ ಬಹಳ ಒಳ್ಳೆ ಪ್ಲಾನಿಂಗಿಗೆ ತುಂಬ ಮಕರ ರಾಶಿಯವರಿಗೆ ಅಂತ. ಇನ್ನು ಕುಂಭ ರಾಶಿಗೆ ಬಂದರೆ ಶುಭವಿದೆಯೋ ಅಶುಭವಿದೆಯೋ ಹೇಗಿದೆ ಕುಂಭ ರಾಶಿ? ಸೃಜನಾತ್ಮಕವಾದಂತಹ ಚಿಂತನೆ, ಉತ್ತಮ ಸ್ಪಂದನೆ ದೊರೆಯುತ್ತೆ. ಅಂದರೆ ಸೃಜನಾತ್ಮಕವಾಗಿ ನೀವು ಯೋಚನೆ ಮಾಡಿದರೆ, ಯುನೀಕಾಗಿ ಯೋಚನೆ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಸ್ಪೆಷಲಾಗಿ ಏನೋ ಯೋಚನೆ ಮಾಡೋದ್ರಿಂದ ಉತ್ತಮವಾದಂತಹ ಒಂದು ಸ್ಪಂದನೆ ದೊರೆಯುತ್ತೆ. ಅಂದರೆ ನಿಮ್ಮ ಆ ಯೋಚನೆಗೆ ಯಾರಾದರೂ ಸಪೋರ್ಟ್ ಮಾಡಬೇಕು, ಇದು ತುಂಬ ಚೆನ್ನಾಗಿದೆ, ಆ ಥರದ ದಿನ. ಸ್ನೇಹಿತರ ನೆರವಿನಿಂದ ಒಂದು ಪ್ರಮುಖವಾದಂತಹ ಕೆಲಸ ಸುಗಮವಾಗಿ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇರುವಂತಹ ದಿನ. ಉದ್ಯೋಗದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮೌಲ್ಯ ದೊರೆಯುವಂತಹ ದಿನ. ವ್ಯಾಯಾಮ ಮಾಡ್ತಾ ಇದ್ರೆ ನೀವಿವತ್ತು ಮುಂದುವರಿಸಲೇಬೇಕಾಗತ್ತೆ. ಹೊಸ ಉತ್ಸಾಹದೊಂದಿಗೆ ಮುಂದಿನ ಗುರಿಗಳತ್ತ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಮಾಡೋದು ಯಾವುದು ಅಂದರೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಂತ ಹೇಳ್ತೀವಿ ಅದು ತುಂಬ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕಾಗುತ್ತೆ ಇವತ್ತು. ವಾಕಿಂಗೋ, ಒಂದು ಜಿಮ್ಮೋ, ಒಂದು ಯೋಗ, ಯಾವುದೋ ಒಂದು ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯ. ಓಕೆ. ಕುಂಭ ರಾಶಿಯವರಿಗೆ ಸ್ವಲ್ಪ ದೈಹಿಕ ಶ್ರಮದ ವ್ಯಾಯಾಮದ ಅಗತ್ಯವಿದೆ ಅಂತ. ಓಕೆ. ಮೀನರಾಶಿಗೆ ಬಂದರೆ ಮೀನರಾಶಿಯವರಿಗೆ ಶುಭವಿದೆಯೋ ಹೇಗಿದೆ? ಮೀನರಾಶಿಯವರಿಗೆ ಯಾವುದೋ ತುಂಬ ದಿನದಿಂದ ಒಂದು ಗೊಂದಲ ಇದೆ, ಅದು ನಿಧಾನವಾಗಿ ಇವತ್ತು ಸ್ಪಷ್ಟತೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಲೆ, ಶಿಕ್ಷಣ ಹಾಗೂ ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಅನುಕೂಲಕರವಾದಂತಹ ಬೆಳವಣಿಗೆಗಳು ಕಂಡುಬರ್ತವೆ. ಕುಟುಂಬದವರ ಪ್ರೋತ್ಸಾಹ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಇರುವಂಥ ದಿನ. ಹಣಕಾಸಿನ ವಿಷಯದಲ್ಲಿ ಸಮತೋಲನ ಕಾಪಾಡಿದರೆ ನೆಮ್ಮದಿ ಉಳಿಯುತ್ತೆ. ಇನ್ನು ಬ್ಯಾಲೆನ್ಸ್ಡ್ ಆಗಿ ಇರಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರೀ ಮಹಾವಿಷ್ಣುವಿನ ಸ್ಮರಣೆಯಿಂದ ಇನ್ನೂ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಮೀನರಾಶಿಯವರಿಗೆ ಸಾಧ್ಯತೆಗಳಿರುತ್ತೆ ಅಂತ. ಓಕೆ. ಒಟ್ಟಾರೆ ಮೀನರಾಶಿಯವರು ಒಂದಷ್ಟು ಬ್ಯಾಲೆನ್ಸ್ಡ್ ಆಗಿ ಇರಬೇಕು, ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಒಟ್ಟಾರೆ 12 ರಾಶಿಗಳ ಫಲಾನುಫಲವನ್ನು ತಿಳಿಸಿಕೊಟ್ಟಿದ್ದೀರಿ. ಜೊತೆಗೆ ಪ್ರತಿದಿನವೂ ಕೂಡ ಒಂದೊಂದು ವಿಚಾರ, ಹೊಸ ಬಗೆಯ ವಿಚಾರಗಳನ್ನು ರಾಶಿಯ ಕುರಿತಾಗಿ ಅಥವಾ ಆಯಾ ನಕ್ಷತ್ರ ಗ್ರಹಗತಿಗಳ ಕುರಿತಾಗಿ, ದಿನದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಿ. ಇವತ್ತು ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಿ ಮೇಡಮ್? ಇವತ್ತು ನಾನು ಕುಂಭರಾಶಿಯವರ ಗುಣ ಸ್ವಭಾವಗಳೇನಿರುತ್ತೆ, ಅವರ ಬಿಹೇವಿಯರ್ ಹೇಗಿರುತ್ತೆ, ಲಕ್ಕಿ ನಂಬರ್ ಯಾವುದು, ಈ ಥರದ ವಿಚಾರಗಳನ್ನು ನೋಡ್ತಾ ಹೋಗೋಣ. ಓಕೆ ಓಕೆ. ಮೊದಲನೇದಾಗಿ ಹಾಗಾದರೆ ಕುಂಭರಾಶಿಯಿಂದ ಬಂದರೆ ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ. ಕುಂಭರಾಶಿಗೂ ಕೂಡ ಅಧಿಪತಿ ಶನಿನೇ ಆಗಿರೋದ್ರಿಂದ ಇವರು
ಯಾವಾಗಲೂ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾರೆ. ಫ್ರೀಡಮ್ ಬೇಕು ಇವ್ರಿಗೆ, ಸ್ವತಂತ್ರ ಆಲೋಚನೆಗಳಿರುತ್ತೆ. ಹಾಗೆಯೇ ಒಂದು ಯಾರದೇ ಕೈ ಕೆಳಗೆ ಕೆಲಸ ಮಾಡಲ್ಲ ಇವರು ಅಂತ ಹೇಳಲ್ಲ, ಆದರೆ ಅಲ್ಲೂ ಕೂಡ ಇವರ ಒಂದು ಮೊಂಡುತನ ಅಂತ ಏನು ಹೇಳ್ತೀವಿ ಅದನ್ನು ಸಾಧಿಸ್ಕೊಳ್ತಾರೆ. ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂತಹ ಮನೋಭಾವ ಇವರಲ್ಲಿ ಖಂಡಿತ ಕಂಡುಬರುತ್ತೆ ಅಂತ, ಸತ್ಯವಾಗಿ ನೇರವಾಗಿ ಹೇಳುವಂತಹ ಗುಣ ಇವರಲ್ಲಿ ಇರುತ್ತೆ. ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಿಕೊಂಡ್ರೂ ಕೂಡ ಯಾರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇರ್ತಾರೆ, ಆದರೂ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಉತ್ತರಗಳನ್ನು ಕೊಡ್ತಾ ಇರ್ತಾರೆ. ಸಮಸ್ಯೆಗಳನ್ನು ಭಾವನೆಗಳಿಗಿಂತ ತರ್ಕದಿಂದ ಬಗೆಹರಿಸ್ತಾರೆ, ಅಂದರೆ ಸ್ಟ್ರಾಟಜಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾವುದೇ ಪ್ರಾಬ್ಲಮ್ ಬರಲಿ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತಾರೆ ಇವರು. ಆದರೆ ಅದನ್ನು ಸುಮ್ಮನೆ ಫೀಲಿಂಗ್ಸ್ಗೆ ಬೆಲೆ ಕೊಟ್ಬಿಟ್ಟು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆ ಥರ ಮಾಡಲ್ಲ. ತುಂಬ ತರ್ಕ ಮಾಡಿ ಸ್ಟ್ರಾಟಜಿಕ್ ಆಗಿ ಅವರು ಆನ್ಸರ್ನ ಕೊಡ್ತಾರೆ, ಅಥವಾ ಅದಕ್ಕೆ ಆನ್ಸರ್ನ ಹುಡುಕ್ತಾರೆ ಅಂತ ಹೇಳ್ಬಹುದು. ಜೀವನದಲ್ಲಿ ತಮ್ಮದೇ ಆದಂತಹ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ತಾರೆ ಇವರು. ಒಂಥರ ಹೇಗೆ ಅಂದರೆ, ಈಗ ಮಕರ ರಾಶಿಯವರಾದರೂ ಸ್ವಲ್ಪ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸಾಧ್ಯತೆಗಳಿರುತ್ತೆ. ಈ ಕುಂಭರಾಶಿಯವರು ಸ್ವಲ್ಪ ಅವ್ರದ್ದೇ ಹೇಳಿದ್ದೇ ಮಾರ್ಗ, ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತೀವಲ್ಲ, ಈ ಥರದ ಸ್ವಭಾವವನ್ನು ಹೊಂದಿರ್ತಾರೆ. ಹಾಗೆಯೇ ಇವ್ರಿಗೂ ಕೂಡ ಶನಿ ವಿಗ್ರಹದ ಪ್ರಭಾವದಿಂದ ಶಿಸ್ತು ಮತ್ತು ಪರಿಶ್ರಮ ಪಡುವಂತಹ ಒಂದು ನೇಚರ್ ಏನಿದೆ ಅದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಇವ್ರಿಗೆ ಸ್ವಲ್ಪ ಗುಪ್ತವಾಗಿಡುವಂತಹ ಒಂದು ಕಲೆ ಇರುತ್ತೆ, ಎಲ್ಲವನ್ನು ಬಚ್ಚಿಟ್ಕೊಳ್ಳುವಂತಹ ಅವರದೇ ಯಾವುದೇ ವಿಚಾರಗಳನ್ನು ಬೇರೆಯವರ ಹತ್ರ ಇವರು ಡಿಸ್ಕಸ್ ಮಾಡೋದಿಲ್ಲ ಅಂತ ಹೇಳಿ. ಓಕೆ. ಒಂದು ಫ್ರೀಡಮ್ ಲವರ್ಸು ಕುಂಭರಾಶಿಯವರು, ಮತ್ತೊಂದು ಅವರದ್ದೇ ಮಾರ್ಗದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ, ಅವರದ್ದೇ ಒಂದು ದಾರಿಯನ್ನು ಸೃಷ್ಟಿಸ್ಕೊಳ್ತಾರೆ ಅಂತ ತಾವು ಹೇಳಿದ್ರಿ. ಹಾಗೆ ಫ್ರೀಡಮ್ ಲವರ್ಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದೇನೋ. ಜೊತೆಗೆ ಇನ್ನು ಗುಣಲಕ್ಷಣಗಳು ಅಂತ ಬಂದಾಗ ಕುಂಭರಾಶಿಯವರದು ಸ್ವತಂತ್ರ ಸ್ವಭಾವವಾಗಿರೋದ್ರಿಂದ ಯಾವ ಒಂದು ಫೀಲ್ಡ್ ಅವರಿಗೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಯಶಸ್ಸನ್ನ ಹೊಂದುತ್ತಾರೆ ಅಂತ? ಇವ್ರಿಗೂ ಕೂಡ ಮಾಹಿತಿ ತಂತ್ರಜ್ಞಾನ ಮತ್ತೆ ಇಂಜಿನಿಯರಿಂಗ್, ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಹಾಗೇನೆ ಸಮಾಜ ಸೇವೆ ಮಾಡುವಂಥವ್ರಾಗಿರ್ತಾರೆ, ಸೋಷಿಯಲ್ ವರ್ಕ್ಗಳ ಮಾಡೋದಕ್ಕೆ ಇವ್ರು ತುಂಬಾ ಒಳ್ಳೇದು. ಹಾಗೇನೆ ಮಾಧ್ಯಮಕ್ಕೆ ಕೂಡ ಇವರು ಸೂಟಬಲ್ ಆಗಿರ್ತಾರೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ದೂರ ಸಂಪರ್ಕ, ವಿಮಾನ, ಈ ಥರದ್ದು ಕೂಡ ಇವರು, ಅಂದರೆ ಈ ಏನು ಹೇಳ್ತೀವಿ ಫ್ಲೈಟಲ್ಲಿ ಓಡಾಡುವಂಥ ರೆಗ್ಯುಲರ್ ಆಗಿ ಏರ್ ಹೋಸ್ಟೆಸ್ ಇರಬಹುದು, ಅಥವಾ ಫ್ಲೈಟಲ್ಲಿ ಒಟ್ಟು ವಿಮಾನಕ್ಕೆ ಸಂಬಂಧಿಸಿದಂತಹ ಟೆಕ್ನಾಲಜಿಯನ್ನು ಮಾಡುವಂಥವ್ರು ಇರಬಹುದು. ಈ ಥರದ ಕೆಲಸಗಳನ್ನು ಇವರು ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಓಕೆ. ಈ ಎಲ್ಲ ಕ್ಷೇತ್ರಗಳು ಕೂಡ ಕುಂಭರಾಶಿಯವರಿಗೆ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನುವಂಥದ್ದು. ಇನ್ನು ಕುಂಭರಾಶಿಯವರ ಒಂದು ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಏನನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ? ಯಾಕೆಂದ್ರೆ ಬಹಳ ಸ್ವತಂತ್ರವನ್ನು ಬಯಸುವಂತಹ ರಾಶಿ ಇದ್ದಾಗ ಮತ್ತು ತಮ್ಮದೇ ಆದಂತಹ ನಿಲುವುಗಳು, ದಾರಿಗಳನ್ನು ಸೃಷ್ಟಿಸಿಕೊಳ್ಳುವಂತಹ ಮನೋಸ್ಥಿತಿ ಇದ್ದಾಗ ಯಾವುದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಕುಂಭರಾಶಿ? ಇವರು ಹಠಮಾರಿ ಸ್ವಭಾವವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಹಿಂಜರಿಕೆ ಇರುತ್ತೆ ಇವರಿಗೆ ಅಂಥೇಳಿ. ಆ ಹಿಂಜರಿಬಾರ್ದು. ಇವರು ಯಾವಾಗಲೂ ಅವರ ಫೀಲಿಂಗ್ಸ್ನ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಬೇಕಾಗತ್ತೆ, ಎಕ್ಸ್ಪ್ರೆಸ್ ಮಾಡೋದನ್ನ ಕಲಿಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಕೆಲವು ಸರಿ ಏನಂತ ಹೇಳಿದ್ರೆ ಅತಿಯಾದಂತಹ ಸ್ವಾತಂತ್ರ್ಯ ಕೂಡ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸೊ ಆ ಸ್ವಾತಂತ್ರ್ಯ ಅಷ್ಟು ಒಳ್ಳೇದಲ್ಲ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಂಡಾಗ ಖಂಡಿತ ಇವರಿಗೆ ಆ ದುರ್ಬಲತೆಗಳು ಏನಿದೆ ಅದು ಕಡಿಮೆ ಆಗತ್ತೆ ಅಂತ. ಇನ್ನು ನೀವು ಹೇಳ್ತಾ ಇದ್ರಿ ಶನಿ ಇಲ್ಲಿ ಅಧಿಪತಿ ಕುಂಭರಾಶಿಗೂ ಕೂಡ ಅಂತ ಹೇಳಿ. ಹಿಂದಿನ ಒಂದು ರಾಶಿಯನ್ನ ವಿವರಿಸುವಾಗ ಶನಿಯ ಬಗ್ಗೆ ಬಹಳ ಸ್ಲೋ ಇರುತ್ತೆ, ಶಿಸ್ತನ್ನ ಅಳವಡಿಸ್ಕೊಳ್ಳಬೇಕು ಅನ್ನುವಂಥದ್ದನ್ನ ಹೇಳಿದ್ರಿ. ಕುಂಭರಾಶಿಗೂ ಕೂಡ ಅದ್ರ ಅಗತ್ಯವಿರುತ್ತಾ? ಇವರು ಶಿಸ್ತಾಗಿರ್ತಾರೆ. ಇರ್ತಾರೆ ನೇಚರಲ್, ಅವರ ನೇಚರಿಂದನೇ ಶಿಸ್ತಾಗಿರ್ತಾರೆ. ನೇಚರಲ್ಲೇ ಶಿಸ್ತಾಗಿರುವಂತಹ ದಿನ ಇರುವಂತಹ ಒಂದು ಜನ ಇವರು ರಾಶಿಯಲ್ಲಿ ಹುಟ್ಟಿದಂಥವರಾಗಿರ್ತಾರೆ. ಹಾಗೇನೆ ಇನ್ನು ಶಿಸ್ತು ಬೇಕು, ಹೆಚ್ಚಾಗಿ ಶಿಸ್ತು ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಇವರ ಜನ್ಮ ಜಾತಕದಲ್ಲಿ ಶನಿ ಅಷ್ಟು ಬಲವಾಗಿ ಇಲ್ಲದೆ ಇರಬಹುದು ಅಂತ. ಯಾಕೆಂದ್ರೆ ರಾಶ್ಯಾಧಿಪತಿ ಅಥವಾ ಲಗ್ನಾಧಿಪತಿಯಾಗಿ ಶನಿಯ ಪ್ಲೇಸ್ಮೆಂಟ್ ಅಂತ ಒಳ್ಳೆ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇವರಿಗೆ ಅದರ ಬಲ ಕಡಿಮೆ ಇರುತ್ತೆ. ಯಾವ ದೇವರ ಆರಾಧನೆ ಮಾಡಿದ್ರೆ ಬಲವನ್ನ ಹೆಚ್ಚಿಸ್ಕೊಳ್ಬಹುದು ಅಂದ್ರೆ ಶನಿ ದೇವರ ಆರಾಧನೆಯನ್ನ ಡೈರೆಕ್ಟ್ ಆಗಿ ಮಾಡಬಹುದು, ಶನಿಯ ಮೂಲ ಮಂತ್ರ ಜಪ ಮಾಡಬಹುದು, ಶಿವನನ್ನ ಆರಾಧನೆ ಮಾಡಬಹುದು. ಯಾಕೆಂದ್ರೆ ಏನು ನಾವು ಶಿವನ ರೂಪ ಅಂತ ಕರಿತೀವಿ ಶನಿಯನ್ನ. ಹಾಗಾಗಿ ಶಿವನ ಆರಾಧನೆಯನ್ನ ಮಾಡ್ಕೊಳ್ಬಹುದು, ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಕೂಡ, ಹನುಮಂತನ ಆರಾಧನೆಯನ್ನ ಕೂಡ ಇವರು ಮಾಡಬಹುದು ಅಂತ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಶನಿ ಅಂತ ಹೇಳಿ, ಶನಿದೇವರ ಆರಾಧನೆ, ಶಿವನ ಆರಾಧನೆ ಬಗ್ಗೆ, ಹನುಮಂತ ದೇವರ ಆರಾಧನೆ ಬಗ್ಗೆ. ಇನ್ನು ಪ್ರತಿಯೊಂದು ರಾಶಿಗೂ ಕೂಡ ಅದರದ್ದೇ ಆದಂಥ ರತ್ನ, ಉಪರತ್ನ ಮತ್ತು ಕ್ರಿಸ್ಟಲ್ ಬಗ್ಗೆ ಮಾತನಾಡುವಾಗ ಇವರಿಗೆ ಯಾವುದು ಬಹಳ ಸೂಟೇಬಲ್ ಆಗಿರುತ್ತೆ? ನೋಡಿ, ನಾವು ಇವ್ರನ್ನ ರತ್ನಗಳು ಅಂತ ಬಂದ ತಕ್ಷಣ ಇವರು ಅಮೆಥಿಸ್ಟ್ನ ಹಾಕ್ಬೋದು,
ಹಾಕ್ಬೋದು. ಹಾಗೆ ಫಸ್ಟ್ ಆಪ್ಷನ್ ಅಂದರೆ ಬ್ಲೂ ಸಫೈರ್ ಆ್ಯಂಡ್ ಅಮೆಥಿಸ್ಟ್ ಸ್ಟೋನ್ಗಳನ್ನು ಹಾಕ್ಬೋದು. ಈವನ್ ಕ್ರಿಸ್ಟಲ್ಗಳನ್ನು ಧಾರಣೆ ಮಾಡಬೇಕಾದ್ರೆ ಕೂಡ ಅದು ಕೂಡ ಅಮೆಥಿಸ್ಟ್ನ ಹಾಕ್ಬೋದು. ಅದರ ಜೊತೆಗೆ ಕ್ಲಿಯರ್ ಕ್ವಾರ್ಟ್ಸನ್ನು ಹಾಕ್ಬೋದು. ಲ್ಯಾಪಿಸ್ ಲಿಜೋಯಿ ಅನ್ನುವಂಥ ಒಂದು ಇದು ಸ್ಟೋನ್ ಇದೆ, ಕ್ರಿಸ್ಟಲ್ ಇದೆ. ಅದನ್ನು ಏನಕ್ಕೆ ಹಾಕಬೇಕಾಗುತ್ತೆ ಅಂತ ಹೇಳಿದ್ರೆ ಇವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡೋದಕ್ಕೆ ಮತ್ತು ಈ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕುಂಭರಾಶಿಯವರು ಲ್ಯಾಪಿಸ್ ಲಿಜೋಯಿನ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲ, ಬ್ಲ್ಯಾಕ್ ಟರ್ಮಲಿನ್ ನಕಾರಾತ್ಮಕ ಶಕ್ತಿಗಳಿಂದ ದೂರ ಇಡೋದಕ್ಕೆ ತುಂಬ ಒಳ್ಳೆಯ ಕ್ರಿಸ್ಟಲ್ ಆಗಿರೋದ್ರಿಂದ ಬ್ಲ್ಯಾಕ್ ಟರ್ಮಲಿನ್ನ ಕೂಡ ಇವರು ಧಾರಣೆ ಮಾಡೋದು ಶುಭ ಅಂತ ಹೇಳ್ಬೋದು. ಓಕೆ, ಈ ಎಲ್ಲ ಹರಳುಗಳನ್ನು ಕುಂಭರಾಶಿಯವರು ಧರಿಸಬಹುದು. ಆದರೆ ಮುಖ್ಯವಾಗಿ ಅವರ ಜಾತಕದ ವಿಶ್ಲೇಷಣೆ ಕೂಡ ಇಲ್ಲಿ ತುಂಬ ಮುಖ್ಯವಾಗಿರುತ್ತೆ ಅಂತ. ಇನ್ನು ದೇವರ ವಿಚಾರಕ್ಕೆ ಬಂದ್ರೆ ನೀವು ತಿಳಿಸಿಕೊಟ್ರಿ ಶನಿ ದೇವರ ಆರಾಧನೆ ಅಂತೆಲ್ಲ. ಸೊ ಇದನ್ನ ಪರಿಹಾರವಾಗಿ ಮಾಡಿಕೊಳ್ಳೋದಾದ್ರೆ ಅಂದ್ರೆ ಕುಂಭರಾಶಿಯವರಿಗೆ ಆ ಒಂದು ಪೀರಿಯಡ್ ಅಲ್ಲಿ ಅಥವಾ ಯಾವಾಗ ಅವರು ಈ ಪರಿಹಾರಗಳನ್ನ ಮಾಡಿಕೊಳ್ಳೋದು ಸೂಕ್ತ ಅಂತ ಶನಿ ದೇವರ ಸಂಬಂಧಪಟ್ಟ ಹಾಗೆ? ನೋಡಿ, ಶನಿ ದೇವರಿಗೆ ಶನಿ ಅಂದ ತಕ್ಷಣ ಹೆದರ್ಕೊಳ್ಳೋದೇ ಎಲ್ಲರೂ ಜಾಸ್ತಿ. ಸೊ ಎಲ್ಲೆಲ್ಲಿ ಶನಿ ತೊಂದರೆ ಕೊಡ್ತಾನೆ ಅಂದ್ರೆ ಅರ್ಧಾಷ್ಟಮದಲ್ಲಿ ತೊಂದರೆ ಕೊಡ್ತಾನೆ. ಇನ್ನು ಲಗ್ನದಲ್ಲೇ ಇದ್ದಾಗ ಅಥವಾ ರಾಶಿಯಲ್ಲೇ ಇದ್ದಾಗ, ರಾಶಿಯ ಹಿಂದಿನ ಮನೆ, ರಾಶಿಯ ಮುಂದಿನ ಮನೆಯಲ್ಲಿದ್ದಾಗ ತೊಂದರೆ ಆಗುತ್ತೆ. ಅಷ್ಟಮದಲ್ಲಿ ತೊಂದರೆ ಕೊಡ್ತಾನೆ, ಪಂಚಮದಲ್ಲಿ ತೊಂದರೆ ಕೊಡ್ತಾನೆ. ಸೊ ಇದೆಲ್ಲ ಸಮಯದಲ್ಲೂ ನಮ್ಮ ರಾಶಿಯಿಂದ 1ನೇ ಮನೆ ಮತ್ತು ಹಿಂದಿನ ಮನೆ ಮತ್ತು ರಾಶಿಯನ್ನಲ್ಲೇ ಅಂದರೆ ಲಗ್ನದಲ್ಲೇ ಇದ್ದು ಮುಂದಿನ ಮನೆಯಲ್ಲಿ 2ನೇ ಮನೆಯಲ್ಲಿದ್ದಾಗ ಅದು ಸಾಡೆ ಸಾತಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 7.5 ವರ್ಷ. ಆ 7.5 ವರ್ಷದಲ್ಲಿ ಶಿವನ ಆರಾಧನೆ ಅಥವಾ ಹನುಮಂತನ ಆರಾಧನೆ ತುಂಬ ಮುಖ್ಯ ಆಗುತ್ತೆ. ಡೈರೆಕ್ಟಾಗಿ ಶನಿಯ ಮಂತ್ರ ಜಪ ಕೂಡ ಇವರು ಹೇಳ್ಬೋದು. ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಹೇಳ್ಬೋದಾಗುತ್ತೆ. ಹಾಗೆಯೇ ಇವ್ರಿಗೆ ಇಷ್ಟವಾದಂತಹ ಒಂದು ಬಣ್ಣ ಯಾವ್ದು ಹಾಕಬೇಕು ಅಂತ ಹೇಳಿದ್ರೆ ಇವರು ನೀಲಿ ಮತ್ತು ಕಡು ಹಸಿರು ಬಣ್ಣವನ್ನು ಇವರು ಧಾರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನೇರಳೆ ಬಣ್ಣ ಕೂಡ ಇವರು ಡಾರ್ಕ್ ನೇರಳೆ ಬಣ್ಣ, ಡಾರ್ಕ್ ಬ್ಲ್ಯಾಕ್, ಬೂದಿ ಕಲರ್, ಬೂದಿ ಬಣ್ಣ ಅಂತ ಹೇಳ್ತೀವಲ್ಲ, ಈ ಬಣ್ಣಗಳನ್ನು ಇವರು ಧಾರಣೆ ಮಾಡ್ಬೋದು. ಇನ್ನು ಅದೃಷ್ಟದ ಸಂಖ್ಯೆ ಅಂತ ಬಂದರೆ 4, 8, 13, 17, 22, 26 ಈ ನಂಬರ್ಗಳು ಇವ್ರಿಗೆ ಶುಭವನ್ನು ತಂದುಕೊಡುವಂತಹ ನಂಬರ್ಗಳಾಗಿರುತ್ತೆ ಅಂತ ಹೇಳ್ಬಿಟ್ಟು. ಎಸ್ ಮೇಡಮ್, ಓವರ್ ಆಲ್ ಆಗಿ ಕುಂಭರಾಶಿಯವರ ಗುಣಗಳು, ಸ್ವಭಾವಗಳು, ಜೊತೆಗೆ ಯಾವ ಬಣ್ಣ, ಯಾವ ಒಂದು ಸಂಖ್ಯೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಯಾವ ದೇವರ ಕುರಿತಾಗಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು, ಎಲ್ಲ ವಿಚಾರಗಳನ್ನ ಜೊತೆಗೆ 12 ರಾಶಿಗಳ ಫಲಾನುಫಲಗಳನ್ನು ಕೂಡ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿನ ಜ್ಯೋತಿಷ ಜಾಗೃತಿ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾನುಫಲದ ಜೊತೆಗೆ ಕುಂಭರಾಶಿಯವರ ಗುಣ ಸ್ವಭಾವ ಸಮಗ್ರ ಮಾಹಿತಿ, ಅವರಿಗೆ ಕುರಿತಾದಂಥ ಎಲ್ಲ ಮಾಹಿತಿಯನ್ನ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರು ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಮಾಹಿತಿಯೊಂದಿಗೆ, ರಾಶಿ ಫಲದೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.